ನಮಸ್ಕಾರ ವೀಕ್ಷಕರೇ, GBA ಲೆಕ್ಕಾಚಾರ ತುಂಬಾ ಜೋರಾಗಿ ಸಾಗ್ತಾ ಇದೆ. ಇದೀಗ GBA ಲೆಕ್ಕಾಚಾರದಲ್ಲಿ ನಮ್ಮ ಮುಂದಿನ ವಿಧಾನಸಭಾ ಕ್ಷೇತ್ರ ಗೋವಿಂದರಾಜನಗರ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ BBMP ವ್ಯಾಪ್ತಿಯಲ್ಲಿ ಇದ್ದಂಥ ವಾರ್ಡ್ಗಳ ಸಂಖ್ಯೆ 9, GBA ಅವಧಿಯಲ್ಲಿರುವಂಥ ವಾರ್ಡ್ಗಳ ಸಂಖ್ಯೆ 13. 2015ರ BBMP ಚುನಾವಣೆಯಲ್ಲಿ BJP 6, ಕಾಂಗ್ರೆಸ್ 2, JDS 1 ವಾರ್ಡನ್ನು ಗೆದ್ದಿತ್ತು. 2010ರ BBMP ಚುನಾವಣೆ ವೇಳೆ BJP 8, ಕಾಂಗ್ರೆಸ್ ಖಾತೆಯನ್ನು ತೆರೆದಿರಲಿಲ್ಲ. 2010ರಲ್ಲಿ ಶಾಸಕರಿದ್ದರೂ ಕೂಡ ಪ್ರಿಯಾಕೃಷ್ಣ ಎಂಟ್ರಿ ಕೊಟ್ಟಿದ್ರು. ಆಗ JDS 1 ಸ್ಥಾನವನ್ನು ಗೆದ್ದಿತ್ತು. 2015 ಮತ್ತು 2010ರ ಎರಡೂ BBMP ಚುನಾವಣೆಯ ಸಂದರ್ಭದಲ್ಲಿ ಗೋವಿಂದರಾಜನಗರದಲ್ಲಿ ಇದ್ದಂಥ ಶಾಸಕ, ಹಾಲಿ ಇರುವಂಥ ಶಾಸಕ ಪ್ರಿಯಾಕೃಷ್ಣ ಅವರು. 2023ರ ವಿಧಾನಸಭೆ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ಸಿಂದ ಪ್ರಿಯಾಕೃಷ್ಣ ಅವರು 50.87% ಮತವನ್ನು ಪಡೆದರು. BJPಯಿಂದ K. ಉಮೇಶ್ ಶೆಟ್ಟಿ ಅವರು 43.12% ಮತವನ್ನು ಪಡೆದಿದ್ದರು. ಇನ್ನು 2013ರ ವಿಧಾನಸಭೆ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ಸಿಂದ ಪ್ರಿಯಾಕೃಷ್ಣ ಅವರು 50.63% ಮತ, BJPಯಿಂದ V. ಸೋಮಣ್ಣ 46.50% ಮತವನ್ನು ಪಡೆದಿದ್ದರು. V. ಸೋಮಣ್ಣ ಇದೀಗ ಕೇಂದ್ರದಲ್ಲಿ ಸಚಿವರು, ಅವರ ಪ್ರಾಬಲ್ಯ ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ಹಾಗಾದ್ಬಿಟ್ಟು ಪ್ರಿಯಾಕೃಷ್ಣ ಅವರ ತಂದೆ ಸಚಿವರಾಗಲೂಬಹುದು. ಕೃಷ್ಣಪ್ಪ ಅವರು, ಹೇಗಿದೆ ಲೆಕ್ಕಾಚಾರ? ಸೊ ನಾವೀಗ ಗೋವಿಂದರಾಜನಗರ 2015 ಮತ್ತು 2010ರ ಒಂದು ಲೆಕ್ಕಾಚಾರ ನೋಡೋಣ. ಗೋವಿಂದರಾಜನಗರ 2015ರಲ್ಲಿ ಕಾವೇರಿಪುರ ವಾರ್ಡು ರಮೀಲಾ JDSನಿಂದ ಗೆದ್ದಿದ್ರು. ಗೋವಿಂದರಾಜನಗರ ವಾರ್ಡ್ನಿಂದ ಉಮೇಶ್ ಶೆಟ್ಟಿ BJPಯಿಂದ ಗೆದ್ದಿದ್ರು. ಅಗ್ರಹಾರ ದಾಸರಹಳ್ಳಿ ಶಿಲ್ಪಾ G. ಶ್ರೀಧರ್ BJPಯಿಂದ ಗೆದ್ದಿದ್ರು. ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ ರೂಪಾ R ಕಾಂಗ್ರೆಸ್ನಿಂದ ಗೆದ್ದಿದ್ರು. ಮಾರೇನಹಳ್ಳಿ ಮಧುಕುಮಾರಿ ವಾಗೀಶ್ BJPಯಿಂದ ಗೆದ್ದಿದ್ರು. ಮಾರುತಿ ಮಂದಿರ ವಾರ್ಡ್ V. ಶಾಂತಕುಮಾರಿ BJPಯಿಂದ ಗೆದ್ದಿದ್ರು. ಮೂಡಲಪಾಳ್ಯ ದಾಸೇಗೌಡ BJPಯಿಂದ ಗೆದ್ದಿದ್ರು. ನಾಗರಭಾವಿ ಮೋಹನ್ ಕುಮಾರ್ BJPಯಿಂದ ಗೆದ್ದಿದ್ರು. ನಾಯಂಡಹಳ್ಳಿ M. ಸವಿತಾ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಇದು 2015ರಲ್ಲಿ ಗೆದ್ದಂತಹ ಲಿಸ್ಟು. ಅಂದರೆ 2015ರಲ್ಲಿ ಕಾಂಗ್ರೆಸ್ಸು ಕೇವಲ 2ರಲ್ಲಿ ಗೆದ್ದಿತ್ತು, BJP 6ರಲ್ಲಿ ಗೆದ್ದಿತ್ತು, JDS 1ರಲ್ಲಿ ಗೆದ್ದಿತ್ತು. ಇನ್ನು 2010ರ ಲೆಕ್ಕಾಚಾರಕ್ಕೆ ಬಂದರೆ ಕಾವೇರಿಪುರ ವಾರ್ಡ್ನಲ್ಲಿ ಅಗೈನ್ JDS ಇತ್ತು. ಗೋವಿಂದರಾಜನಗರ, ಅಗ್ರಹಾರ ದಾಸರಹಳ್ಳಿ, ಡಾಕ್ಟರ್ ರಾಜ್ಕುಮಾರ್ ವಾರ್ಡ್, ಮಾರೇನಹಳ್ಳಿ, ಮಾರುತಿ ನಗರ, ಮೂಡಲಪಾಳ್ಯ, ನಾಗರಭಾವಿ, ನಾಯಂಡಹಳ್ಳಿ ಈ ಎಲ್ಲ ವಾರ್ಡುಗಳಲ್ಲೂ ಕೂಡ 2010ರಲ್ಲಿ BJP ಗೆದ್ದಿತ್ತು. ಅಂದರೆ 8+1 BJP ಆಗ ಗೆದ್ದಿತ್ತು 2010ರಲ್ಲಿ. ಅಂದರೆ ಕಂಪ್ಲೀಟ್ ಕ್ಲೀನ್ ಸ್ವೀಪ್ BJPಯಲ್ಲಿ. ನಿಜ ಕಂಪ್ಲೀಟ್ ಕ್ಲೀನ್ ಸ್ವೀಪ್. ಈ ಒಂದು 2008ರಲ್ಲಿ V. ಸೋಮಣ್ಣ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ರು ಇಲ್ಲಿ ಶಾಸಕರಾಗಿ. ಹೌದು. ಆದರೆ ಅದಾದ ಬಳಿಕ 2009ಕ್ಕೆ ಅವರು ಪಕ್ಷಾಂತರ ಮಾಡಿದ ಕಾರಣಕ್ಕೋಸ್ಕರ 2009ರಲ್ಲಿ ಬೈ ಎಲೆಕ್ಷನ್ ಆಯಿತು, ಉಪಚುನಾವಣೆ ಆಯಿತು. ಉಪಚುನಾವಣೆಯಲ್ಲಿ ಸೋಮಣ್ಣ ಅವರಿಗೆ ಸೋಲಾಯಿತು. ಪ್ರಿಯಾಕೃಷ್ಣ ಅವರು ಗೆದ್ರು. ದೊಡ್ಡ ಮತಗಳ ಅಂತರದಿಂದಲೇ ಪ್ರಿಯಾಕೃಷ್ಣ ಅವರು ಗೆದ್ರು. 2015ರ BBMP ಚುನಾವಣೆಯ ಸಂದರ್ಭದಲ್ಲೂ ಕೂಡ ಪ್ರಿಯಾಕೃಷ್ಣ ಇದ್ರು. 2010ರ BBMP ಚುನಾವಣೆಯ ಸಂದರ್ಭದಲ್ಲೂ ಕೂಡ ಪ್ರಿಯಾಕೃಷ್ಣ ಅವರೇ ಇದ್ರು. ಇಲ್ಲಿ ಅಕ್ಷಯ್ ಒಂದು ಗಮನಿಸಬೇಕು, 2010ರಲ್ಲಿ BJP 8 ಗೆದ್ದಿದೆ ಚುನಾವಣೆಯಲ್ಲಿ BBMPಲಿ. ಹಾಗೆ 2015ರಲ್ಲಿ 6 ಗೆದ್ದಿದೆ. 2010 ಮತ್ತು 2015ರ BBMP ಚುನಾವಣೆಗೆ ಹೋಲಿಸಿದ್ರೆ ಅವತ್ತಿನ ಪ್ರಿಯಾಕೃಷ್ಣಗೂ ಇವತ್ತಿನ ಪ್ರಿಯಾಕೃಷ್ಣಗೂ ಸಾಕಷ್ಟು ವ್ಯತ್ಯಾಸ ಇದೆ. ಖಂಡಿತ. V. ಸೋಮಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರೂ ಕೂಡ ಸ್ಥಳೀಯವಾಗಿ ಅಷ್ಟಾಗಿ ಪ್ರಾಬಲ್ಯವನ್ನ ಅಂದರೆ ಟೈಮ್ ಕೊಡಕ್ಕೆ ಆಗ್ತಾ ಇಲ್ಲ. ಹೌದು. ಪ್ರಿಯಾಕೃಷ್ಣ ಬೆಳೆದಿರೋ ರೀತಿನ ನೋಡಿದ್ರೆ ಈಗ ಕ್ಷೇತ್ರಗಳು ಕೂಡ ಅಂದರೆ ವಾರ್ಡ್ಗಳು ಕೂಡ 9 ಇದ್ದಿದ್ದು 13 ಆಗಿದೆ. ಈ ಬಾರಿ ಕಾಂಗ್ರೆಸ್ ಇಲ್ಲಿ ಪ್ರಾಬಲ್ಯ ಸಾಧಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದಷ್ಟು ಜನ ಮಾತಾಡ್ತಾ ಇರ್ತಾರೆ, ಬೆಂಗಳೂರಿಗೆ ಬಂದಾಗ ವಿಜಯನಗರ ಮತ್ತು ಗೋವಿಂದರಾಜನಗರ ಎಲ್ಲ ಇದು ಗೊತ್ತಾ ಅಂದರೆ ನೋಡಿ, ಊರು ತುಂಬ ಫುಲ್ಲು ಫ್ಲೆಕ್ಸ್ಗಳಿರುತ್ತೆ. ಊರು ತುಂಬ ಫುಲ್ಲು ವಿಜಯನಗರ ಹೋಗಿ ಗೋವಿಂದರ ಆ ಫ್ಲೆಕ್ಸ್ಗಳ ಮಧ್ಯೆ ಎಲ್ಲೋ ಸಣ್ಣದಾಗಿ ಕಾಣಿಸುತ್ತೆ, ಅದೇ ಗೋವಿಂದರಾಜನಗರ ಮತ್ತು ವಿಜಯನಗರ ಅಂತ. ಎಸ್, ಅಲ್ಲಿ ಅಷ್ಟರ ಮಟ್ಟಿಗೆ ಕೃಷ್ಣಪ್ಪ ಅವರು ಮತ್ತು ಪ್ರಿಯಾಕೃಷ್ಣ ಅವರ ಪ್ರಾಬಲ್ಯ ಇದೆ. ಪ್ರಿಯಾಕೃಷ್ಣ ಈಗ ಕಾಂಗ್ರೆಸ್ನ ಯುವ ನಾಯಕ ಅಷ್ಟೇ ಅಲ್ಲ, ಅನುಭವಿ ರಾಜಕಾರಣಿ. ಈ ಬಾರಿ ಚುನಾವಣೆಯಲ್ಲಿ GBA ಚುನಾವಣೆಯಲ್ಲಿ ಅತಿ ಹೆಚ್ಚು ಪ್ರಾಬಲ್ಯವನ್ನು ಖಂಡಿತವಾಗ್ಲೂ ಸಾಧಿಸುವಂಥ ಎಲ್ಲ ಕೆಪಾಸಿಟಿ ಅವ್ರಿಗಿದೆ. ನಾನೀಗ ಒಟ್ಟಾರೆ 9 ಇದ್ದಿದ್ದು 13 ವಾರ್ಡ್ ಆಗಿದೆ. ಯಾವುದ್ಯಾವುದು ಅಂತ ಹೇಳ್ಬಿಡ್ತೀನಿ ಅಕ್ಷಯ್ ಅವರೇ. ಗೋವಿಂದರಾಜನಗರದಲ್ಲಿ ಅಗ್ರಹಾರ ದಾಸರಹಳ್ಳಿ ಸಾಮಾನ್ಯ, ಡಾಕ್ಟರ್ ರಾಜ್ಕುಮಾರ್ ಸಾಮಾನ್ಯ, ತಿಮ್ಮೇನಹಳ್ಳಿ ಹಿಂದುಳಿದ ವರ್ಗ ಎ, ಕಾವೇರಿಪುರ ಸಾಮಾನ್ಯ ಮಹಿಳೆ, ಡಾಕ್ಟರ್ ವಿಷ್ಣುವರ್ಧನ್ ವಾರ್ಡ್ ಹಿಂದುಳಿದ ವರ್ಗ ಎ ಮಹಿಳೆಯರಿಗೆ, ಪಟ್ಟೇಗಾರ್ ಪಾಳ್ಯ ಸಾಮಾನ್ಯ, ಮಾರೇನಹಳ್ಳಿ ಹಿಂದುಳಿದ ವರ್ಗ ಎ ಮಹಿಳೆ, ಮೂಡಲಪಾಳ್ಯ ಹಿಂದುಳಿದ ವರ್ಗ ಎ ಮಹಿಳೆಯರಿಗೆ, ಮಾರುತಿ ಮಂದಿರ ಹಿಂದುಳಿದ ವರ್ಗ ಬಿ ಮಹಿಳೆಯರಿಗೆ, ಅನುಭವ ನಗರ
ಹಿಂದುಳಿದ ವರ್ಗ ಎ ಮಹಿಳೆಯರಿಗೆ ನಾಗರಬಾವಿ ಸಾಮಾನ್ಯ, ಚಂದ್ರ ಲೇಔಟ್ ಹಿಂದುಳಿದ ವರ್ಗ ಎ, ನಾಯಂಡಹಳ್ಳಿ ಪರಿಶಿಷ್ಟ ಜಾತಿ. ಎಲ್ಲಿಂದ ಎಲ್ಲಿವರೆಗೂ ಐತ್ರಿ? ನಾಗರಬಾವಿ ಎಲ್ಲೈತೆ, ನಾಯಂಡಹಳ್ಳಿ ಎಲ್ಲಿದೆ? ಓಕೆ, ಅಲ್ಲಿಂದ ಕಂಪ್ಲೀಟ್ ಒಂದೇ ರೋಡು, ರಿಂಗ್ ರೋಡಲ್ಲಿ ಹೋಗ್ಬಿಟ್ರೆ ಇಷ್ಟು ವಾರ್ಡ್ಗಳು ಬರುತ್ತೆ. 9ರಲ್ಲಿ 13 ವಾರ್ಡ್ಗಳು. ವೀಕ್ಷಕರೇ, ಪ್ರಿಯಾ ಕೃಷ್ಣ ವರ್ಸಸ್ ಖಂಡಿತವಾಗಲೂ ಕೂಡ ಅತಿ ದೊಡ್ಡ ಮಟ್ಟದ ಫೈಟ್ ನಡೆಯುತ್ತೆ. ಯಾಕಂದರೆ BJP ಅಭ್ಯರ್ಥಿ ಅಲ್ಲಿ ಕಳೆದ ಬಾರಿ 23ರ ಚುನಾವಣೆಯಲ್ಲಿ ಉಮೇಶ್ ಶೆಟ್ಟಿ ಆಗಿದ್ದರೂ ಕೂಡ ಕಾರ್ಪೊರೇಟರ್ ಆಗಿದ್ರು. ಹೌದು, ಆಗಿದ್ದರೂ ಕೂಡ ಸೋಮಣ್ಣ ಅವರ ಪ್ರಾಬಲ್ಯ ಕೂಡ ಇದೆ. ಹೀಗಾಗಿ ಒಟ್ಟು ಗೋವಿಂದರಾಜನಗರದ 13 ವಾರ್ಡ್ಗಳಲ್ಲಿ ಯಾವ ಪಕ್ಷ ಎಷ್ಟು ವಾರ್ಡ್ಗಳನ್ನು ಗೆಲ್ಲುತ್ತೆ? ಯಾಕೆಂದರೆ ಈಗ ಮುಖ್ಯಮಂತ್ರಿ DK ಶಿವಕುಮಾರ್. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈಗ ಈ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ, ಹೊಸ ಕ್ಯಾಬಿನೆಟ್ ಬಂದಾದ ಬಳಿಕ ಪ್ರಿಯಾ ಕೃಷ್ಣ ಅವರು ಸಚಿವ ಸ್ಥಾನಕ್ಕೆ ನನಗೆ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ನನಗೆ ಬೇಡ ಸಚಿವ ಸ್ಥಾನ, ಧೈರ್ಯ ಬೇಕಲ್ಲ, ಅಲ್ಲ ಡಿಮಾಂಡ್ ಇಟ್ಟಿಲ್ಲ ಸಚಿವ ಸ್ಥಾನ. ಪ್ರಿಯಾ ಕೃಷ್ಣಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ನನಗೆ ಅನಿಸಿದ್ರ ಪ್ರಕಾರ ಏನು ಅಂತ ಹೇಳಿದ್ರೆ, ಆ ಹಳೆ ಮೈಸೂರು ಭಾಗದ ಒಕ್ಕಲಿಗ ಬೆಲ್ಟಲ್ಲಿ ಅವರು ಮತ್ತು ಅವ್ರ ತಂದೆ ಅವರು ಹೊಂದಿರುವಂಥ ಹಿಡಿತದ ಲೆಕ್ಕಾಚಾರಕ್ಕೆ ಬಂದರೆ ಫ್ಯೂಚರಲ್ಲಿ ಬಹುಶಃ ಒಬ್ಬ ದೊಡ್ಡ ಒಕ್ಕಲಿಗ ನಾಯಕನಾಗಿ ಎಮರ್ಜ್ ಆಗಲಿಕ್ಕೆ ಪ್ರಿಯಾ ಕೃಷ್ಣಗೆ ದೊಡ್ಡ ಚಾನ್ಸ್ ಇದೆ. ಎಸ್, ಖಂಡಿತವಲ್ಲ. ಯಾಕಂದ್ರೆ ಹಳೆ ಮೈಸೂರು ಇವತ್ತಿನ ಕೃಷ್ಣ ಬೈರೇಗೌಡರು ಹೆಂಗಿದ್ದಾರೆ, ಹೌದು, ಆ ಮಟ್ಟಕ್ಕೆ ಪ್ರಿಯಾ ಕೃಷ್ಣ ಹೋಗ್ತಾರೆ. ನಾನು ಯಾಕೆ ಧೈರ್ಯ ಬೇಕು ಅಂತ ಹೇಳಿದೆ ಅಂದ್ರೆ, ಅಧಿಕಾರದ ಆಸೆಗೆ ಬದುಕೋ ಜನರ ಮಧ್ಯೆ ನಂಗೆ ಸಚಿವ ಸ್ಥಾನ ಬೇಡ, ನಾನು ಶಾಸಕನ ಕೆಲಸ ಮಾಡಿ ತೋರಿಸ್ತೀನಿ ಅನ್ನೋದಕ್ಕೂ ಧೈರ್ಯ ಬೇಕು. ಆ ಗಡ್ಸು ಪ್ರಿಯಾ ಕೃಷ್ಣಗೆ ಮಾತ್ರ ಇರೋದು. ವೀಕ್ಷಕರು, ಈಗಾಗಲೇ ಹೇಳಿದೆ, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಗೋವಿಂದರಾಜನಗರ ಭಾಗದಲ್ಲಿ ಯಾವ ಪಕ್ಷ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆ ಅಂತ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.